ಶ್ರೀ ಸತ್ ಉಪಾಸ್ಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಧ್ರುವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 22/6/2024 ಶನಿವಾರದ ದಿನ ಭವಿಷ್ಯ. ಪಂಚಾಂಗ ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಪೂರ್ಣಮಿತಿ ಇರತಕ್ಕಂಥದ್ದು ಬೆಳಗ್ಗೆ 6:38 ನಂತರ ಉಪರಿ ಪ್ರಥಮೆ ಇರತಕ್ಕಂಥದ್ದು ಶನಿವಾರ. ಮೂಲಾ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಭೂಮಿ ಪೌರ್ಣಿಮೆ ಇರ್ತಕ್ಕಂಥದ್ದು ಮತ್ತು ಕಾರ ಹುಣ್ಣಿಮೆ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಕರೀತಕ್ಕಂಥದ್ದು. ಈ ಭೂಮಿ ಆಗಬೇಕು, ಸೈಟ್ ಆಗಬೇಕು, ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಏನಾದರೂ ತಗಾದೆ ಮತ್ತೊಂದು ಮಗದಂದೆ ಇದ್ದಂಥ ಪಕ್ಷದಲ್ಲಿ ಯಾರಿಗಾದರೂ ಆಗಬಹುದು. ಇವತ್ತಿನ ದಿವಸ ಆ ಪ್ರಾರ್ಥನೆ ಮಾಡಿ, ಏನು ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನು ಪ್ರಾರ್ಥನೆ ಮಾಡಿಬಿಟ್ಟು ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ಯಾವುದೋ ಒಂದು ಸೇವೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಶ್ರೀ ಅಮ್ಮನವರನ್ನು ದರ್ಶನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಅಥವಾ ಭೂಮಿ ವಿಚಾರ ಸಂಬಂಧಪಟ್ಟಂತೆ ಕೋರ್ಟ್ ಕೇಸ್ ಇತ್ತೋ, ಅಥವಾ ಭೂಮಿ ಆಗ್ತಾ ಇಲ್ಲ, ಮನೆ ಕಟ್ಟೋದಕ್ಕೆ ಒಂದು ಸೈಟ್ ಬೇಕು, ಒಂದು ಗೂಡು ಮಾಡ್ಕೋಬೇಕು, ಇದು ಕನಸು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ. ಅಥವಾ ರೈತರಲ್ಲಿ ಭೂಮಿನಲ್ಲಿ ಸರಿಯಾಗಿ ಬೆಳೆ ಬೆಳೀತಾ ಇಲ್ಲ, ಅಥವಾ ಆ ಭೂಮಿನಲ್ಲಿ ಏನೋ ಸಣ್ಣದಾಗಿ ತುಂಬ ಚೆನ್ನಾಗಿದ್ದಂಥದ್ದು ಮೊದಲು ಈಗ ಯಾಕೋ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇರುವಂಥವರು ಇವತ್ತಿನ ದಿವಸ ಆ ಭೂಮಿಗೆ, ರೈತರಾದರೆ ಆ ಭೂಮಿಗೆ ಒಂದು ಪೂಜೆಯನ್ನು ಮಾಡಿಬಿಟ್ಟು ಅಮ್ಮನವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಅಥವಾ ಪ್ರಕೃತಿ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಬಹಳ ವಿಶೇಷವಾದಂಥ ಒಂದು ಬೆಳೆ ಅಥವಾ ಅನುಕೂಲ ಆಗೋದಕ್ಕೆ ದಾರಿಯಾಗುತ್ತೆ. ಒಂದು ತಗಾದೆ ಇರ್ತಕ್ಕಂಥವ್ರು ಶ್ರೀ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಒಂದು ಅಭಿಷೇಕ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಭಕ್ತಿಪೂರ್ವಕವಾಗಿ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ರಾಹುಕಾಲ ನೋಡಿದಾಗ 9:13 10:49 ಗುಳಿಗ ಕಾಲ ನೋಡಿದಾಗ 6 ಗಂಟೆಯಿಂದ 7:37 ಯಮಗಂಡ ಕಾಲವನ್ನು ನೋಡಿದಾಗ 2:01 3:37 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ಮೂಲಾ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಏನೆಲ್ಲ ಫಲಾಫಲಗಳನ್ನು ನೋಡ್ತಕ್ಕಂಥದ್ದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಮಾನಸಿಕವಾದಂಥ ವಿಚಲತೆ ಅಥವಾ ತುಂಬ ಒತ್ತಡ, ಅಥವಾ ಏನೋ ಮಾನಸಿಕವಾಗಿ ತುಂಬ ಕೆಲವೊಂದು ವಿಚಾರಗಳು ನಿಮಗೆ ತಲೆ ಕೆಡಿಸುವಂಥ ವಾತಾವರಣ ನಿರ್ಮಾಣವಾಗುವಂಥದ್ದು, ಮಾನಸಿಕವಾದಂಥ ಅಭದ್ರತೆಯನ್ನು ಮೂಡುವಂಥ ರೀತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಸಹಜವಾಗಿ ಒಟ್ಟಿನ ಮನೋರೋಗಿಗಳು ಅಂದ್ಕೋಬೇಕು, ನಮ್ಮ ಮನಸ್ಸೇ ಯಾಕೋ ಸರಿ ಇಲ್ಲ ಅಂದ್ಕೋಬೇಕು. ಆ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳು ಉಂಟು. ಒಂಥರ ಮಂಕು ಕವಿದಂಥ ವಾತಾವರಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಇವತ್ತಿನ ದಿವಸ ಮೇಷರಾಶಿನವರಿಗೆ ಸ್ಥಿರಾಸ್ತಿ ವ್ಯವಹಾರ ಕೈ ಹಾಕಬೇಡಿ, ಸಮಸ್ಯೆಗಳಾಗ್ತದೆ. ಮತ್ತು ಬೇರೆ ವ್ಯವಹಾರಗಳು ಕೈ ಹಾಕಬೇಡಿ, ದಯವಿಟ್ಟು ಸಮಸ್ಯೆಗಳಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ತಾಯಿಯೊಂದಿಗೆ ಮನಸ್ತಾಪ ಕಲಹಗಳಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ವಾಹನದಿಂದ ಸ್ವಲ್ಪ ತೊಂದರೆ ತಾಪತ್ರೆಗಳಾಗುವಂಥ ಲಕ್ಷಣಗಳು ಬರಬಹುದು. ಮತ್ತು ಉದ್ಯೋಗ ಪ್ರಾಪ್ತಿ ಯೋಗ ಫಲಗಳಿದೆ, ಬಟ್ ಅದು ಆಯ್ಕೆ ಸರಿಯಾಗಿರೋದಿಲ್ಲ, ಅಥವಾ ಬರುವಂಥ ಉದ್ಯೋಗ ಸರಿ ಇರೋಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ರೋಗಬಾಧೆ, ಸಾಲದ ಚಿಂತೆ, ಶತ್ರುಗಳ ಉಪಟಳ ಅಂತಕ್ಕಂಥದ್ದು, ಕೆಲಸಗಾರರಿಂದ ತುಂಬ ಹಿಂಸೆಗಳಾಗ್ತಕ್ಕಂಥದ್ದು. ನೀವು ಸಂಬಳ ಕೊಡೋವಂಥವ್ರು ಕೆಲಸಗಾರರೇ ನಿಮಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಕ್ಕಂಥ ಸಂದರ್ಭಗಳು ಕಂಡುಬರುತ್ತೆ. ಇವತ್ತಿನ ದಿವಸ ವಿದ್ಯಾಭ್ಯಾಸದಲ್ಲಿ ತೊಡಕುಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ, ಸ್ವಲ್ಪ ಜಾಗೃತೆಯಿಂದಿರಬೇಕಾಗುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಹೇಗೋ ಹಾಗೆ ಬ್ಯಾಲೆನ್ಸ್ ಮಾಡುವಂಥ ಸಂದರ್ಭಗಳು ಕಂಡುಬರುತ್ತದೆ. ನಿಮ್ಮ ಮನಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಯಾವುದರ ಒಂದು ತೃಪ್ತಿ ಅಥವಾ ಸಂತೃಪ್ತಿಯನ್ನು ಹೊಂದೋದಕ್ಕೆ ಆಗುವುದಿಲ್ಲ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಷ್ಟವಾಗ್ತದೆ. ದಾಂಪತ್ಯದಲ್ಲಿ ಸಮಸ್ಯೆಗಳಾಗುವಂಥ ಸನ್ನಿವೇಶ, ಪರಸ್ಪರ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಮೇಷರಾಶಿನವರು ನೋಡ್ತೀರಿ. ಶ್ವಾನಗಳಿಗೆ ಆಹಾರವನ್ನು ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪ್ರೀತಿ, ಪ್ರೇಮ, ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾಕೋ ಸಣ್ಣದಾಗಿ ಸರಿ ಆಗಲಿಲ್ವನೋ ಅನ್ನೋ ರೀತಿಯಾದಂಥ ಭಾವನೆ ಮೂಡಬಹುದು.
ಸ್ವಲ್ಪ ಸಂತಾನ ದೋಷಗಳು ಕಾಡ್ತಕ್ಕಂಥ ಸಾಧ್ಯತೆಗಳು, ಕ್ರೀಡಾ ಚಟುವಟಿಕೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಕೆಲವೊಂದು ತಪ್ಪುಗಳು ಇವತ್ತಿನ ದಿವಸ ನಿಮಗೆ ಭ್ರಮೆಯಾಗಿ ಕಾಡಾಟವನ್ನು ಕೊಡುವಂಥ ಸಾಧ್ಯತೆಗಳು. ಆದರೂ ಕೂಡ ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ, ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳಿದೆ ಮತ್ತು ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥ ವಾತಾವರಣಗಳು ಕೂಡ ಇದೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿಗಳನ್ನು ನೀವು ತೋರಿಸೋದಿಲ್ಲ, ಬಟ್ ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೆ ಕೂತ್ರೆ ತಾನಾಗ್ತಾನೆ ಸ್ವಲ್ಪ ಜ್ಞಾನಾರ್ಜನೆ ಚೆನ್ನಾಗಾಗುವಂಥ ಯೋಗ ಫಲಗಳಿದೆ ವೃಷಭ ರಾಶಿನವರಿಗೆ. ನೀಲಿ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಸ್ವಲ್ಪ ಗೊಂದಲದಿಂದ ಕೂಡಿರುವಂಥ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ವಿದ್ಯಾಭ್ಯಾಸದಲ್ಲಿ ಅಂಥ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ತುಂಬ ಆಸಕ್ತಿಗಳೇ ಬರೋದಿಲ್ಲ ವಿದ್ಯಾಭ್ಯಾಸದ ಕಡೆಗೆ, ಮತ್ತು ಕೂರೋದಕ್ಕೂ ಆಗೋದಿಲ್ಲ. ತುಂಬ ಚಂಚಲತೆಗಳು ಜಾಸ್ತಿ ಆಗುತ್ತೆ. ಆರ್ಥಿಕವಾದಂಥ ಕೆಲವೊಂದು ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ನಿಮಗೆ ಕಾಡಾಟವನ್ನು ಕೊಡ್ತಕ್ಕಂಥದ್ದು, ಮತ್ತು ಸ್ವಲ್ಪ ಶತ್ರುಗಳ ಉಪಟಳವೂ ಕೂಡ ಹೆಚ್ಚಾಗಿ ಬರುವಂಥ ಸನ್ನಿವೇಶಗಳು, ಸಾಲದ ಚಿಂತೆಗಳು ಹೆಚ್ಚಾಗಿ ಕಾಡಾಟವನ್ನು ಕೊಡ್ತಕ್ಕಂಥದ್ದು. ಯಾರೋ ಬೆನ್ನಿಗಿದ್ದು ಚೂರಿ ಆಗ್ತಾರಲ್ಲ, ಗುಪ್ತ ಶತ್ರು ಅಂತ, ಜೊತೆಗೆ ಇದ್ದು ಜೊತೆಗೆ ಸಮಸ್ಯೆ ಅಂತ ಇರ್ತಲ್ಲ, ಅವರಿಂದ ಸಮಸ್ಯೆಗಳು ಹೆಚ್ಚಾಗಿ ಬರುವಂಥದ್ದು. ಉದ್ಯೋಗ ದೊರಕುವಂಥ ಸಾಧ್ಯತೆಗಳಿದೆ, ಪ್ರಯತ್ನ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಬಟ್ ಆರ್ಥಿಕವಾಗಿ ಭದ್ರತೆಯನ್ನು ಕೊಡುವಂಥ ಉದ್ಯೋಗ ಆಗಿರೋದಿಲ್ಲ. ಪ್ರಯಾಣದಲ್ಲಿ ವಿಘ್ನಗಳಾಗ್ತಕ್ಕಂಥ ಸನ್ನಿವೇಶಗಳು ಇರ್ತದೆ ಇವತ್ತಿನ ದಿವಸ, ವಿಶೇಷವಾಗಿ ಮಿಥುನ ರಾಶಿನವರಿಗೆ. ಶಿವನಿಗೆ ತುಂಬೆ ಹೂವನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಸಹೋದರರಿಂದ ಅಥವಾ ಕಿರಿಯರಿಂದ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥದ್ದು. ಪ್ರಯಾಣದಲ್ಲಿ ಹೋಗ್ತಿರಿ, ಕೆಲಸ ಕಾರ್ಯಗಳು ಆಗುವುದಿಲ್ಲ. ಉದ್ಯೋಗ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರುವಂಥದ್ದು. ಮಕ್ಕಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂಥದ್ದಿದ್ರೂ ಕೂಡ ಅವರಿಂದಲೇ ಸಹಾಯ ಮತ್ತು ಸಹಕಾರ ಸಿಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡಿರ್ತೀರಿ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ತೀರ್ಮಾನವೇನೋ ಸರಿಯಾಗಿ ತೆಗೆದುಕೊಳ್ತೀರಿ. ಆದರೆ ಅವ್ರ ಕಡೆಯಿಂದ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಇರುವುದಿಲ್ಲ. ರೋಗ ಬಾಧೆಯಿಂದ ಮುಕ್ತರಾಗ್ತಕ್ಕಂಥದ್ದು, ಸಾಲಬಾಧೆಯಿಂದ ಸಾಲಗಾರ ಕಾಟದಿಂದ ಮುಕ್ತರಾಗ್ತಕ್ಕಂಥದ್ದು, ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ಳತಕ್ಕಂಥ ವಾತಾವರಣ, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಒಂದು ಸಣ್ಣದಾದಂಥ ಪುಣ್ಯಫಲ ಅಥವಾ ಪೂಜೆಯ ಫಲ ಇವತ್ತಿನ ದಿವಸ ಕಟಕ ರಾಶಿನವರಿಗೆ ಸಿಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಸ್ಥಿರಾಸ್ತಿ ಮಾರಾಟದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಖರೀದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಗಳನ್ನು ತಂದುಕೊಳ್ತೀರಿ ಕಟಕ ರಾಶಿನವರು. ನವಗ್ರಹ ಪ್ರದಕ್ಷಿಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತಾಯಿಯ ಸಹಕಾರದಿಂದ ಆರ್ಥಿಕವಾದಂಥ ಅನುಕೂಲವಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ, ಭೂಮಿ, ವಾಹನದ ವಿಚಾರ ಸಂಬಂಧಪಟ್ಟಂತೆ ಅದ್ಭುತವಾದಂಥ ಅವಕಾಶಗಳು ಬರುವಂಥದ್ದು ಅಥವಾ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಕಂಡುಬರುವಂಥದ್ದು. ತಾಯಿಯ ಸಹಕಾರ ಸಿಗುತ್ತೆ. ಗುಪ್ತ ಪ್ರಯತ್ನದಿಂದ ಕುಟುಂಬ ಗೌರವಕ್ಕೆ ಧಕ್ಕೆ ಅನ್ನೋ ರೀತಿಯಾದಂಥ ವಾತಾವರಣ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಎಲ್ಲವೂ ಸ್ವಲ್ಪ ಇರುಸುಮುರುಸುಗಳಾಗ್ತಕ್ಕಂಥದ್ದು ಅಥವಾ ಪ್ರೇಮಿಗಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಬರುತ್ತದೆ. ಸಂತಾನ ದೋಷಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಕಾಟಾಟವನ್ನು ಕೊಡ್ತಕ್ಕಂಥದ್ದು, ಮಾತಿನಿಂದ ತೊಂದರೆ ತಾಪತ್ರಯಗಳ ಒಳಗಾಗುವಂಥದ್ದು. ಹಣಕಾಸಿನ ಯಾವ ಕಡೆಯಿಂದಲೋ ಬರುತ್ತೆ, ಬಂದಿದ್ದು ಅದೇ ರೀತಿಯಲ್ಲಿ ಖರ್ಚು ಕೂಡ ಆಗುವಂಥದ್ದು. ಆ ಮೂಲವನ್ನು ಹಾಗೆ ಹುಡುಕ್ತಿರಿ ಅಂತಕ್ಕಂಥ ಸ್ಥಿತಿ. ಆದರೆ ಖರ್ಚು ಮಾಡುವಂಥದ್ದು ಶಾಶ್ವತವಾಗಿ ನಿಲ್ಲುವಂಥ ರೀತಿಯಲ್ಲಿ ಇರುತ್ತೆ. ಅದು ನೀವು ಈ ದಿವಸ ಖರ್ಚು ಮಾಡುವಂಥದ್ದು. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ದುರ್ಗಾ ಪರಮೇಶ್ವರಿಗೆ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತಹ ರೀತಿಯನ್ನು ನೋಡಿದಾಗ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಅನಾರೋಗ್ಯ ಅಂತಕ್ಕಂಥದ್ದು ವಿಪರೀತವಾಗಿ ಕಾಟಾಟವನ್ನು ಕೊಡ್ತಕ್ಕಂಥದ್ದು ಅಥವಾ ವೈದ್ಯೋಪಚಾರಕ್ಕೆ ಗೊತ್ತಾಗದಂಥ ರೀತಿಯಲ್ಲಿ ನಿಮಗೆ
ಸಮಸ್ಯೆಯನ್ನು ತರಬಹುದು. ಗಂಟಲಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳು ಬರಬಹುದು, ಆಹಾರ ವ್ಯತ್ಯಾಸಗಳು ಬರುವಂಥದ್ದು, ಮಾನಸಿಕವಾದಂಥ ಒತ್ತಡಗಳಿಂದ ಸ್ವಲ್ಪ ಅನಾರೋಗ್ಯವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಜೀವನದ ಹೋರಾಟದಲ್ಲಿ ಸ್ವಲ್ಪ ಸೋಲುಗಳನ್ನು ಇವತ್ತಿನ ದಿವಸ ನೋಡುವಂಥ ಸನ್ನಿವೇಶಗಳು, ಆತ್ಮವಿಶ್ವಾಸವನ್ನು ಕಳೆದುಕೊಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು, ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸಮಸ್ಯೆಯನ್ನು ತರುವಂಥದ್ದು ಅಥವಾ ಆರ್ಥಿಕ ಮೂಲವೇ ಕುಸಿದು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುವಂಥದ್ದು ಯಾವುದೂ ಕೂಡ ಬರೋದೇ ಇಲ್ಲ ಅಂತಕ್ಕಂಥ ಸ್ಥಿತಿ, ಮಾತಿನಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ದೃಷ್ಟಿದೋಷಗಳು ವಿಪರೀತವಾಗಿ ಕಾಣ್ತಕ್ಕಂಥ ಸಂದರ್ಭ, ತಾಯಿಯ ಆರೋಗ್ಯದ ಚಿಂತೆಗಳನ್ನು ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥದ್ದು, ಭೂಮಿ ಮಾರಾಟದವರಿಗೇನೋ ಒಂದಕ್ಕೆ ಪರವಾಗಿಲ್ಲ, ಭೂಮಿ ಖರೀದಿ ಮಾಡುವಂಥವ್ರಿಗೆ ಅಷ್ಟೊಂದು ಉತ್ತಮವಾದಂಥ ರೀತಿಯಲ್ಲಿ ಇರೋದಿಲ್ಲ ಅಂತಕ್ಕಂಥ ಸ್ಥಿತಿ, ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿಯಲ್ಲೋ ಸ್ವಲ್ಪ ತೀರ್ಮಾನ ಅಥವಾ ನಿಮಗೆ ಹಿನ್ನಡೆ ಆಗುವಂಥ ರೀತಿಯಲ್ಲೆಲ್ಲೋ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ ಇವತ್ತಿನ ದಿವಸ. ಒಟ್ಟಿನಲ್ಲಿ ಅಂಥ ಅತ್ಯುತ್ತಮವಾದಂಥ ದಿವಸವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿ ಇರೋದಿಲ್ಲ. ಆದರೆ ಪತ್ರ ವ್ಯವಹಾರ, ಬರವಣಿಗೆ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು, ಯಾವುದೋ ಕೆಲಸ ಕಾರ್ಯಗಳಾಗಬೇಕು ಗೌರ್ಮೆಂಟ್ ಕಚೇರಿಯಿಂದ ಅಂದರೆ ಆ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿದರೆ ಒಂದು ತಕ್ಕ ಮಟ್ಟಿಗೆ ಒಂದು 30-40 ಭಾಗ ಆ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿಯಾಗತ್ತೆ ಕನ್ಯಾ ರಾಶಿಯವ್ರಿಗೆ. ಅಕ್ಕಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂತೆ ನಿದ್ರಾಭಂಗ ಮತ್ತು ಸ್ವಲ್ಪ ದುಸ್ವಪ್ನಗಳ ಕಾಡಾಟ, ಮೋಕ್ಷಭಾವ, ಯಾವುದೂ ಬೇಡ ಏನೂ ಬೇಡ ಅನ್ನೋ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥ ಸಂದರ್ಭಗಳಿರ್ತದೆ. ಸರಿಯಾಗಿ ನಿದ್ರೆ ಹತ್ತೋದಿಲ್ಲ ಅಂತಕ್ಕಂತಹ ಸಾಧ್ಯತೆಗಳು, ಏನೇನೋ ಯೋಚನೆಗಳು ಮನಸ್ಸಿಗೆ, ಹಾಗಾಗಿ ಸರಿಯಾಗಿ ನಿದ್ರೆ ಮಾಡೋದಕ್ಕಾಗದೇ ಇರ್ತಕ್ಕಂಥ ಸ್ಥಿತಿ. ಆದರೂ ಕೂಡ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಬರುತ್ತೆ. ಹೇಗೋ ಹಾಗೆ ಬ್ಯಾಲೆನ್ಸ್ ಮಾಡುವಂಥ ಸಂದರ್ಭವೂ ಕೂಡ ಕಂಡು ಬರುತ್ತದೆ. ಬರುವಂಥದ್ದು 100, ಹೋಗುವಂಥದ್ದು 80-60 ಅನ್ನೋ ರೀತಿಯಲ್ಲಿ ಇರುತ್ತೆ ಇವತ್ತಿನ ಆರ್ಥಿಕವಾದಂಥ ಸ್ಥಿತಿಗತಿಗಳೇ. ವಿದ್ಯಾಭ್ಯಾಸದಲ್ಲಿ ಅಂಥ ಅನುಕೂಲಕರ ವಾತಾವರಣಗಳು ಇರೋದಿಲ್ಲ. ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಇರುವಂಥ ಸಾಧ್ಯತೆಗಳಿರುತ್ತೆ. ಲಾಭದ ಪ್ರಮಾಣ ಅಂತಕ್ಕಂಥ ರೀತಿಯಲ್ಲಿ ಅಥವಾ ಅವಕಾಶದ ಪ್ರಮಾಣ ಅಂತಕ್ಕಂಥ ರೀತಿಯಲ್ಲಿ ಬರ್ತದೆ, ಬಟ್ ಹೂಡಿಕೆ ಜಾಸ್ತಿ ಮಾಡಬೇಕಾಗತ್ತೆ. ಹಾಗಾಗಿ ಅದನ್ನು ಹಾಗೆ ಮಧ್ಯದಲ್ಲಿ ನಿಲ್ಲಿಸುವಂಥದ್ದು, ತೀರ್ಮಾನ ತೆಗೆದುಕೊಳ್ಳದಂಥ ರೀತಿಯಲ್ಲಿ ಅತಂತ್ರವಾಗಿ ನಿಲ್ಲಿಸುವಂಥ ಸ್ಥಿತಿ ತುಲಾ ರಾಶಿನವರಿಗೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಯಥಾವತ್ತು ನಡ್ಕೊಂಡು ಹೋಗುತ್ತೆ, ಯಥಾವತ್ತು ಹೇಗಿದೆಯೋ ಹಾಗೆ ಪರಿಸ್ಥಿತಿ ಅಂತಕ್ಕಂಥ ರೀತಿಯಲ್ಲಿ ಈಗ ಹಿಂದೆ ಹೆಂಗಿತ್ತು ಹಾಗೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಗಣಪತಿಗೆ ಜಲಾಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅವಕಾಶಗಳು ಬರ್ತದೆ, ಲಾಭವನ್ನು ನೋಡ್ತೀರಿ, ಕೀರ್ತಿಯನ್ನು ನೋಡ್ತೀರಿ, ಯಶಸ್ಸನ್ನು ಗಳಿಸ್ತೀರಿ, ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ಅನುಕೂಲಕರ ವಾತಾವರಣ, ಆಧ್ಯಾತ್ಮಿಕವಾದಂಥ ಚಿಂತನೆಯಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಸಾಲದ ಚಿಂತೆಗಳಿಂದ ಅಥವಾ ಸಾಲದ ಸಮಸ್ಯೆಗಳಿಂದ ಬಿಡುಗಡೆ ಆಗುವಂಥ ಸಂದರ್ಭಗಳು ಇವೆಲ್ಲವೂ ಕೂಡ ಕಂಡು ಬರ್ತದೆ. ಆದರೂ ಕೂಡ ಆರ್ಥಿಕವಾದಂಥ ಕೊರತೆ ಮಾತ್ರ ಸ್ವಲ್ಪ ಹೆಚ್ಚಾಗಿ ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಕೌಟುಂಬಿಕವಾದ ಸಹಕಾರವೂ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಆಕಸ್ಮಿಕವಾಗಿ ಊಹೆ ಮಾಡಲಾರದಂಥ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಅವಕಾಶಗಳಿಲ್ಲೋ ಒದಗಿ ಬರುವಂಥದ್ದನ್ನು ವೃಶ್ಚಿಕ ರಾಶಿನವರು ನೋಡ್ತೀರಿ. ಹುರುಳಿಕಾಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಖರ್ಚುಗಳು ಜಾಸ್ತಿ ಆಗುತ್ತೆ. ನಿರೀಕ್ಷಿತ ಪ್ರಮಾಣಕ್ಕಿಂತಲೂ ಕೂಡ ನೀವು 100 ರೂಪಾಯಿ ನಿರೀಕ್ಷೆ ಇಟ್ಕೊಂಡಿದ್ದ ಖರ್ಚು ಇವತ್ತ 500 ರೂಪಾಯಿ ಖರ್ಚು ಅನ್ನೋ ರೀತಿಯಾದಂಥ ಸ್ಥಿತಿ ಬರುವಂಥದ್ದು ಉಂಟು. ಹಣಕಾಸಿಂದು ಹರಿದಾಟವನ್ನು ಮಾಡ್ತದೆ. ಎಲ್ಲೋ ಒಂದು ಕಡೆಯಿಂದ ನಿಮಗೆ ಈ ಕಡೆಯಿಂದ ಹೋಗಿದ್ದು ಆ ಕಡೆಯಿಂದ ಬರುತ್ತೆ. ಆದರೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಒದ್ದಾಟವನ್ನು ಅನುಭವಿಸುವಂಥ ಸಾಧ್ಯತೆಗಳು ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಮಾನಸಿಕವಾದಂಥ ಅಸಮತೋಲನ, ನೆಗೆಟಿವ್ ಥಾಟ್ಸು, ಕೆಟ್ಟ ಕಲ್ಪನೆಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಊಹೆಗಳನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥದ್ದು, ಅದೇ ನಿಮಗೆ ಭಾರವಾಗುವಂಥದ್ದು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಭಾರವಾಗುವಂಥ ಸಂದರ್ಭಗಳು ಬರಬಹುದು. ತುಂಬ ಹಾಗೆ ಹೀಗೆ ಅದು ಇದು ಅಂತಕ್ಕಂಥ ರೀತಿಯಲ್ಲಿ, ಅಂದರೆ ಸತ್ತೋಗ್ಬಿಡ್ತೀನೇನೋ, ಆಗಾಗ್ಬಿಡ್ತಿದ್ದೇನೋ, ಈಗಾಗ್ಬಿಡ್ತಿದ್ದೇನೋ,
ಅದನ್ನು ನೀವು ಊಹೆನೇ ಮಾಡೋಕ್ಕಾಗಲ್ಲ, ಹೇಳೋದಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಲ್ಪನೆಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಅವುಗಳಿಂದ ಹೊರಗೆ ಬರದೇ ಹೊರತು ಇವತ್ತಿನ ದಿವಸ ನೆಮ್ಮದಿಯನ್ನು ಕಾಣೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿ ಕಾಣ್ತದೆ. ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಿಯೋಗ ಕೊಡಬೇಕು. ರಾಜಯೋಗ ಅಂತಕ್ಕಂಥ ರೀತಿಯಲ್ಲಿಲ್ಲ, ಬ್ಯಾಲೆನ್ಸ್ ಆದರೂ ಸಾಕು ಅನ್ನೋ ರೀತಿಯಲ್ಲಿರುತ್ತೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಸಾಮಾನ್ಯವಾಗಿ ದೊರಕಿದಂಥ ಉದ್ಯೋಗವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ದಲೇ ಇರ್ತಕ್ಕಂಥದ್ದು ಅಥವಾ ದೊರಕಿದಂಥ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ದಲೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿವಸ ಇರುತ್ತೆ ಧನುಸ್ಸು ರಾಶಿನವ್ರಿಗೆ. ಅಕ್ಕಿ ಪಾಯಸವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಂದರ್ಭಗಳು ಬರುತ್ತೆ. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಪ್ರಯಾಣ ಹೋಗ್ತೀರಿ, ಹೋದಂಥ ಪ್ರಯಾಣ ಸಂತೃಪ್ತಿಯಿಂದ ಕೂಡಿರೋದಿಲ್ಲ ಅಥವಾ ತೃಪ್ತಿಯಿಂದ ಕೂಡಿರೋದಿಲ್ಲ ಅಂತಕ್ಕಂಥ ಸ್ಥಿತಿ. ಏನೋ ಸಣ್ಣದಾಗಿ ಇರಿಟೇಟಲ್ಲೇ ಇರುತ್ತೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಇರ್ತದೆ, ಸಕ್ಸಸ್ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಅಷ್ಟು ಸುಸೂತ್ರವಾಗಿ ಆಗೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಶುಭಕಾರ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ, ಪ್ರಾಪ್ತಿಯ ಯೋಗ ಬಲಗಳಿದೆ. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಲಭಿಸುತ್ತೆ. ಬಟ್ ಅದೇನೋ ಕುತಂತ್ರದ ಮಾರ್ಗವೋ ಅಥವಾ ಇನ್ನೇನೋ ಸ್ವಾರ್ಥದ ಒಂದು ಪ್ರಭಾವವೋ ಕೂಡಿರ್ತದೆ, ನೋಡ್ಕೊಳ್ಳಿ. ಮತ್ತು ಸ್ವಲ್ಪ ಹಿರಿಯ ಹಣ್ಣನ ಸಹಕಾರ ಸಿಗುವಂಥ ಸಂದರ್ಭಗಳು ಬರ್ತದೆ, ಅಥವಾ ಸಂಗಾತಿಯಿಂದ ಲಾಭ ಅಥವಾ ಸಹಕಾರ ಸಿಗುವಂಥ ಸಂದರ್ಭ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಮಕರ ರಾಶಿನವರು ಪಡೆದುಕೊಂಡು ಬಂದಿದ್ದೀರಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಯಥಾವತ್ತು ಸ್ವಲ್ಪ ಕೊರತೆಯಿಂದಲೇ ಕೂಡಿರ್ತದೆ ಮಕರ ರಾಶಿನವ್ರಿಗೆ. ಓಂ ಕೇತುಗ್ರಹ ದೇವತಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ನೀವು ಜ್ಞಾನವನ್ನು ಅಥವಾ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರೂ ಕೂಡ ಇವತ್ತಿನ ದಿವಸ ಪೂರಕವಾದಂಥ ರೀತಿಯಲ್ಲಿ ಇಲ್ಲ. ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತದೆ, ಅವಮಾನಗಳು ಬರ್ತದೆ, ಅಪವಾದಗಳು ಬರ್ತದೆ, ನಿಂದನೆಗಳು ಬರ್ತದೆ. ನೀವು ಮಾಡಿದಂಥ ಕೆಲಸ ಕಾರ್ಯಗಳೇ ಅಲ್ಲಿಂದ ಸ್ಪಂದನೆಗಳು ಸರಿಯಾಗಿ ಸಿಗೋಲ್ಲ. ಮಾಡಿದ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರೂ ಇದು ಸರಿಯಾಗಿ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಬರುವಂಥದ್ದು. ಒಟ್ಟಿನಲ್ಲಿ ಉದ್ಯೋಗ ಒತ್ತಡಗಳು ಅಥವಾ ಒತ್ತಡದ ಜೀವನ ಅಂತಕ್ಕಂಥದ್ದು ಇವತ್ತಿನ ದಿವಸ ನಿಮಗಿರ್ತಕ್ಕಂಥದ್ದು. ಪ್ರಯಾಣ ವಿಘ್ನಗಳನ್ನು ತಂದುಕೊಳ್ತಕ್ಕಂಥದ್ದು, ಪಿತ್ರಾರ್ಜಿತ ಸ್ವತ್ತಿನಿಂದ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಆಧ್ಯಾತ್ಮಿಕ ಅಥವಾ ದೈವ ಪೂಜೆ ಆರಾಧನೆಗಳಿಂದ ಅಥವಾ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಕೆಲಸ ಕಾರ್ಯಗಳಿಂದ ಸ್ವಲ್ಪ ದೂರವಾಗುವಂಥ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಹಾಗೆ ಸಿಕ್ಕುವಂಥ ಉದ್ಯೋಗ ಅಂತಕ್ಕಂಥದ್ದು ಕಿರಿಕಿರಿಯಿಂದ ಕೂಡಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ನೀವು ಬ್ಯಾಲೆನ್ಸ್ ಮಾಡಿದ್ರೆ ಸಾಕು ಅನ್ನೋ ರೀತಿಯಾದಂಥ ರೀತಿಯಲ್ಲಿರುತ್ತೆ ಇವತ್ತಿನ ದಿವಸ. 70 ಭಾಗ ಬಂದರೆ, 70 ರೂಪಾಯಿ ಬಂದರೆ 100 ರೂಪಾಯಿ ಅಲ್ಲಿ ನಿಮಗೆ ಕುಂತಿರ್ತದೆ ಖರ್ಚಿಗೆ. ಈ ವ್ಯತ್ಯಾಸದಲ್ಲಿ ಅರ್ಥ ಮಾಡಿಕೊಳ್ಳಿ ಕುಂಭರಾಶಿನವರು. ತಂದೆಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಏನಾದರೂ ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಪ್ರಸ್ತಾವನೆಗಳು ಓಕೆ ಅನ್ನೋ ರೀತಿಯಲ್ಲಿ ಓಕೆ ಪರವಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಬರಬಹುದು. ಭಾವನಾತ್ಮಕವಾದಂಥ ಯೋಚನೆಗಳಿರ್ತದೆ. ಆದರೆ ಆ ಭಾವನಾತ್ಮಕ ಯೋಚನೆಗಳೆಲ್ಲವೂ ಕೂಡ ನಿಮಗೆ ಮಾನಸಿಕವಾದಂಥ ಒತ್ತಡವನ್ನು ತರ್ತದೆ. ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ಲ್ಯಾನ್ ಆಗ್ತೀರಿ. ಯಾವುದೂ ಕೂಡ ಒಂದು ಪೂರ್ಣ ಮಟ್ಟಕ್ಕೆ ಬರುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥದ್ದು. ತಂದೆಯ ಸಹಕಾರ ಸಿಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಮಕ್ಕಳ ಸಹಕಾರ ಸಿಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಸಾಲದ ಚಿಂತೆಯಿಂದ ಮುಕ್ತರಾಗುವಂಥ ಅವಕಾಶಗಳನ್ನು ಅಥವಾ ಈ ತಕ್ಷಣಕ್ಕೆ ಇರ್ತಕ್ಕಂಥ ಇವತ್ತಿನ ದಿವಸಕ್ಕೆ ಇರ್ತಕ್ಕಂಥ ಒಂದು ಸಾಲದ ಒಂದು ಸಮಸ್ಯೆಯಿಂದ ಮುಕ್ತರಾಗುವಂಥ ಅವಕಾಶವನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದನ್ನು ಸಹಜವಾಗಿ ನೋಡ್ತೀರಿ. ಅನಾರೋಗ್ಯದ ಒಂದು ಭಯಭೀತಿಯಿಂದ ಸ್ವಲ್ಪ ಮುಕ್ತರಾಗುವಂಥ ಅವಕಾಶಗಳು, ಉದ್ಯೋಗ ನಷ್ಟಗಳಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು ಅಥವಾ ಬಂದಂಥ ಉದ್ಯೋಗ ಅವಕಾಶಗಳು ಅಂತಕ್ಕಂಥದ್ದು ಕೈತಪ್ಪಿ ಹೋಗುವಂಥದ್ದನ್ನು ಮೀನರಾಶಿನವ್ರು ನೋಡ್ತೀರಿ.
ಮೂಲಂಗಿಯನ್ನು ದಾನ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.